कट पीस कपड़ों के लिए रायचूर सिटी में मशहूर नाम प्लस पॉइंट कट पीस सेंटर। जी हाँ, प्लस पॉइंट कट पीस सेंटर जो पहले जैन टेम्पल रोड पर वाणी मेडिकल के अपोजिट में था, अब वो ज़रा फासले पर शिफ्ट हुआ है। अब प्लस पॉइंट कट पीस सेंटर बिसाइड जैन टेम्पल शिफ्ट हो चुका है। तो फिर एक्सपोर्ट क्वालिटी के बेहतरीन कपड़ों के लिए, ख़वातीन को खूबसूरत बनाने वाले ड्रेस मटेरियल के लिए, चूड़ीदार और दीगर सूट्स के लिए, आपके घर को खूबसूरत और अट्रैक्टिव बनाने वाले डोर कर्टेंस के लिए, सोफ़ा कवर्स के लिए, खुशनुमा बेडशीट और बेहतरीन कट पीस की खरीदारी के लिए ज़रूर तशरीफ़ लाइए। प्लस पॉइंट कट पीस सेंटर बिसाइड जैन टेम्पल रोड रायचूर। फ़ोन नंबर है 9632589034। नाज़रीन, आदाब, एवन टीवी में आप तमाम का खैर मकदम है। रायचूर शहर के चंद्रबंडा रोड पर वाक़ा ओल्ड आशरा कॉलोनी के साकिनान ने आज रायचूर सिटी कॉरपोरेशन दफ्तर के रूबरू ज़बरदस्त एहतजाज करते हुए मुतालबा किया कि ओल्ड आशरा कॉलोनी के साकिनान को हक पत्र दिया जाए। इन्होंने एक मेमोरेंडम कॉरपोरेशन के मेयर नरसम्मा नरसिम्लू माड़गिरी और डिप्टी मेयर डॉक्टर जे साजी समीर को पेश करते हुए कहा कि सर्वे नंबर 572, 573, 574 पर आशरा कॉलोनी के तकरीबन 215 मकानात हैं, जबकि 229 प्लाट हैं, जहां पर तकरीबन 2 से 2.5 हजार अफराद आबाद हैं, लेकिन इन्हें अभी तक हक पत्रा नहीं दिया गया। गुज़िश्ता कई सालों से हक पत्र के लिए कोशिश की जा रही है, लेकिन अभी तक इन्हें हक पत्रा जारी नहीं किया गया। लिहाजा इस सिलसिले में इक़दाम करते हुए जल्द अज जल्द इन साकिनान को हक पत्रा दिया जाए। इस मौके पर मेयर और डिप्टी मेयर ने यह तयख़ुन दिया कि जल्द अज जल्द इनके मसले को हल किया जाएगा। इस मौके पर नुमाइंदा रुकने बल्दिया बी तिम्मारेड्डी, नरसिम्लू माड़गिरी, गोविंद नायक और दीगर कायदीन भी मौजूद थे। ಫಿಸಿಕಲ್ ಆಗಿ ಒಂದು ಆಡಳಿತ ಮಂಡಳಿ ಅವರು ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ವಾಸ್ತವಾಂಶವನ್ನು ಅರಿಬೇಕು, ಅದು ನಮ್ಮ ಬೇಡಿಕೆ। ಅದನ್ನು ಬಿಟ್ಟು ಅಧಿಕಾರಿಗಳು ಕುಂತಲ್ಲಿ ಡೆಮೊಲೇಷನ್ ಯಾವ್ದು ಕಾಗದ ನೋಡಿದ್ರೇನು ಡೆಮೊಲೇಷನ್ ಮಾಡ್ತಿರೇನೋ, ಯಾವುದೋ ಕಾಗದ ಇದ್ರೆ ಯಾವುದೋ ಒಂದು ಜಾಗನ ಕಿತ್ಸಿಬಿಟ್ರೆ ಅಲ್ಲಿ ನಿಜವಾದಂಥ ಭಾಳಷ್ಟು ಈ ವರ್ಷಗಳಿಂದ ಇರುವಂಥ ವಾಸ ಜನಕ್ಕೆ ಭಾಳ ಅನ್ಯಾಯ ಆಗ್ತದೆ। ಇದು ಅನ್ಯಾಯ ಆಗಿದೆ। ಇದು ಇದೇ ಥರ ಮುಂದೆ ಆದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ। ಇದು ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಂದಿರಿಸಬೇಕು, ಇದು ಯಾವುದೇ ಮುಂದುವರಿಬಾರ್ದು। ಇವತ್ತು ಏನು ಈ ಡೆಮೊಲೇಷನ್ ಆರ್ಡರ್ ಆಗಿದೆ, ಇದನ್ನು ವಾಸ್ತವಾಂಶ ನೋಡಿ ನೀವು ಹಿಂದಕ್ಕೆ ಪಡಿಬೇಕು, ಅಲ್ಲಿ ಇರುವಂಥ ಜನರಿಗೆ ರಕ್ಷಣೆ ಕೊಡಬೇಕಂತ ನಮ್ಮ ಮನವಿ। ಲಾಸ್ಟ್ ಟೈಮು ನಾಲೆಜ್ ಇದ್ದ ಪ್ರಕಾರ ನೈಜ ಫಲಾನುಭವಿಗಳು ಸರ್ವೆ ಮಾಡಬೇಕು, ನೈಜ ಫಲಾನುಭವಿಗಳು ಯಾರು ಇರ್ತಾರ ಅವ್ರಿಗೆ ಅಲಾಟ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ರೆಗ್ಯುಲೇಷನ್ ಪಾಸ್ ಐತಿ ಲಾಸ್ಟ್ ಟೈಮ್ ಕೂಡ। ಈಗ ಕೂಡ ಕಬ್ಜೇರಿ ಅವರಿಗೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತುಕತೆ ಡಿಸ್ಕಸ್ ಮಾಡಿ ಅಲ್ಲಿ ಸರ್ವೆ ಮಾಡಬೇಕು। ನೈಜ ಫಲಾನುಭವಿಗಳು ಈಗ ಆಧಾರ್ ಕಾರ್ಡ್ ಅವರಿಗೆ ಏನೇನು ಇದ್ರು ಕೂಡ ಅದನ್ನು ಆಧಾರಪಡಿಸಿ ಈಗ ಆಧಾರ ಇಟ್ಕೊಂಡು ಯಾರು ನೈಜ ಫಲಾನುಭವಿಗಳನ್ನ ಅವ್ರು ನಮಗೆ ಸರ್ಕ್ಯುಲರ್ ಐತೆ। ಈಗ ಸದ್ಯ ಸರ ಅಲ್ಲಿ ಯಾರೋ ಎಳ್ಳೆ ಇಳಿಸಿದ್ದಾರೆ, ಅದನ್ನ ನೀವು ತಕ್ಷಣ ನಮ್ಮವ್ರನ್ನ ಕಳಿಸಿ ಅವ್ರ ಜಗನೇ ಅಲ್ಲ ನೀವು ಅಳತಿ ಮಾಡ್ರಿ ಅಂತ ನಮ್ಮ ಮನವಿ। ಯಾರೋ ಬಂದು ಯಾರ್ದೋ ಒಕ್ಕಲೆಬ್ಸಿ ಅವ್ರು ಕಟ್ಕೊಂತಾರಂದ್ರೆ ಅದನ್ನ ನೀವು ಪರಿಗಣಿಸ್ಬೇಕು। ನೀವು ಇಮಿಡಿಯೇಟ್ಲಿ ಯಾರನ್ನಾದ್ರೂ ನಮ್ಮವ್ರನ್ನ ಕಳಿಸಿರಿ, ಸರ್ವೆ ಮಾಡಿ। ಇದೇ ಲೇಔಟ್ ಮ್ಯಾಪ್ ಇದೆ, ಅದು ಎಲ್ಲಿ ಅಂದ್ರೆ ಇಲ್ಲಿ ಲೇಔಟ್ ಮ್ಯಾಪ್ ಇಲ್ಲ ಅಂದ್ರೆ ನಾವು ಅದು ಅಭ್ಯಂತರ ಇಲ್ಲ। ಲೇಔಟ್ ಮ್ಯಾಪ್ ಇದೆ, ಆತನ ಎಲ್ಲಿ ಬರ್ತಂತೆ, ಆತನ ನಂಬರ್ ಇದೆ, ಹಕ್ಕುಪತ್ರ ಇದೆ, ಅಲ್ಲಿ ತೋರಿಸೋದು ಬಿಟ್ಟು ಬೇರೆ ಅವ್ರದ್ದು ಬಂದು ಕಿತ್ತಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕೊಟ್ಟಿದ್ದೀವಿ, ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇದೆ, ಕೊಡ್ತೀವಿ। ಅದನ್ನ ನೀವು ತಡೆಯಿರಿ, ಅವ್ರು ಯಾರು ಅವ್ರು ಎಲ್ಲಿ ಬರ್ತದ ತೋರಿಸ್ರಿ ಮೊದಲು। ಈಗ ಏಕನೇ ಬಂದು ಅವ್ರಂಗ 15-20 ಮಂದಿ ಬಂದು ಹೆಣ್ಮಕ್ಳಿದ್ದಾಗ ಹೊಡೆದು ದೌರ್ಜನ್ಯ ಮಾಡಿ ಹೋದ್ರೆ ನಾವೆಲ್ಲಿ ಹೋಗ್ಬೇಕು? ಈಗ ಬಂದಿರೋದು ಅದೇ ಪರಿಸ್ಥಿತಿಯಲ್ಲಿ। ಈಗ ಅವರು ಡೆಮೊಲೇಷನ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಶೆಡ್ನಲ್ಲಿ ವಾಸವಾಗಿರ್ತಕ್ಕಂಥ ಜನಗಳನ್ನ ಏಕಾಏಕಿ ಹೊರಗಡೆ ದೊಬ್ಬಿ ಡೆಮೊಲೇಷನ್ ಮಾಡಿದ್ದಾರೆ ಸರ್। ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದಾಖಲಾತಿಗಳು ನಮ್ಮ ನಿಂದಿರಿಸಿದ ಮೇಲೆ ಕಮಿಷನರ್ನೂ ಹೇಳಿದೆ, ಹೌದು ನಿಮಗೂ ಮಾತಾಡಿದೆ ಸರ್, ಅದಲ್ಲ ಸರ್ ಈ ಥರ ಆದಂತ ನಿಮ್ಮನ್ನು ಬ್ರೀಫ್ ಮಾಡಿದೆ ಮಾತಾಡಿ ಏನದ ಇದು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕೆ ಏಕಾಏಕಿ ನಾವು ವಾಸವಾಗಿರ್ತಕ್ಕಂಥ ಮನೆ ಸರ್ ಅದು, ಅದರಲ್ಲಿ ಇರ್ತಕ್ಕಂಥ ನಮ್ಮನ್ನು ಏಕಾಏಕಿ ನಮಗೆ ಯಾವುದೇ ರೀತಿ ಕಾಲಾವಕಾಶ ಕೊಡದೇ ನಮ್ಮನ್ನು ಖಾಲಿ ಮಾಡಿಸಿ ಪೊಲೀಸ್ ಬಂದೋಬಸ್ತಿಂದ ನಮ್ಮನ್ನು ಖಾಲಿ ಮಾಡಿಸಿ ಏಕಾಏಕಿ ದೌರ್ಜನ್ಯಗೀಡಾಗಿ ಅದನ್ನು ಡೆಮೊಲಿಷ್ ಮಾಡಿದ್ದಾರೆ ಸರ್। ನಾವು ಕೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅವರಿಗೆ ಡೆಮೊಲಿಷ್ ಆರ್ಡರ್ ಬಂದಿದೆ ಪವರ್ ಆಕ್ಟರಿಂದ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ। ಆಯ್ತು, ಅವ್ರ ಡ್ಯೂಟಿ ಮಾಡ್ಯಾರಲ್ಲ, ಈಗ ಅದು ಕರೆಕ್ಟ್ ಐತೆ ತಪ್ಪೈತೆ, ಅವ್ರದ್ದು ಡ್ಯೂಟಿ ಏನೈತೆ ಅವ್ರು ಮಾಡ್ಯಾರ। ಈಗ ನಾವು ಏನೈತೆ ತಿಮ್ಮರೆಡ್ಡಿ ಸರ್ ಹೇಳ್ದಂಗೆ ನಾವೆಲ್ಲ ವಿಚಾರಿಸಿ ನೋಡಿ ಅದು ಸರ್ವೆಗೆ ಹಾಕಿ ಅದು ಏನಾಗ್ತದೆ ಅದನ್ನು ಇದು ಮಾಡೋಣ। ಹುಡುಕಿದ್ದು ಏನೈತೆ
ಯಾರು ನಮ್ಮ ರೆಸೊಲ್ಯೂಷನ್ ಮತ್ತು 92 ಪಾಪರೇಟಿವ್ ಸಬ್ ಇದ್ದಾಗ ಅಪ್ರೂವಲ್ ಆಗದೆ ಗೌರ್ಮೆಂಟಿಂದ ಆಗಿದ್ದು ಯಾರು ಅಲ್ಲಿ ಇರ್ತಾರೋ ಅವ್ರಿಗೆ ಅದು ಏನು ಮಾಡೋದೈತೆ ಅದನ್ನು ನಾವು ಪರ್ಮನೆಂಟ್ ಆಗಿ ಅದನ್ನು ಮಾಡೋಣ, ಪ್ಲಸ್ ಇದು ಸರ್ವೆ ಮಾಡಿ ಇದು ಫಸ್ಟ್ ಇದು ಮಾಡೋಣ. ಈಗ ಇಮಿಡಿಯೇಟ್ಲಿ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವರು ಅದನ್ನು ನಮ್ಗೆ ತಡೆ ಹಿಡಿಬೇಕು. ಆಯ್ತು, ಮತ್ತೆ ತತ್ಕ್ಷಣದಲ್ಲಿ ಅವರು ಸರಿಸುಮಾರು ಒಂದು 15ರಿಂದ 20 ಜನ ಸರ್ ಅವ್ರು ಬರ್ತಾರೆ. ತತ್ಕ್ಷಣದಲ್ಲಿ ಅವರು ಪ್ರತಿದಿನ ಸರ್ ಜಗಳ ಆಡ್ತಾರೆ. ಅವ್ರದ್ದು ಏನಾದ್ರು ನಂಬರ್ ಅವ್ರು ವಾಸ್ತು ಎಲ್ಲಿ ಅದ ತತ್ಕ್ಷಣದಲ್ಲಿ ನಾವು ಕೈ ಬರೋದ್ರ ಮೂಲಕ ಯಾವುದಾದ್ರೂ ಒಂದು ಹೌದಲ್ವ ಕೊಡು ತಕ್ಷಣ ಅವ್ರಿಗೆ ಸ್ವಲ್ಪ ನೋಡಿ ಅದನ್ನು ಮಾತ್ರ ತಡೆಗಟ್ಟಬೇಕು. ಕೈ ಮುಂದೆ ತುಂಬಾ ಜನ ಇದೀವಿ ಸರ್ ನಾವೆಲ್ಲರೂ. ಇವತ್ತೇ ನಾವು ಮಾತಾಡಿ ಏನೇ ತಗೊಂಡು ನಮ್ಮ ಮನವೇನಂದ್ರೆ ಸರ್ ತತ್ಕ್ಷಣದಲ್ಲಿ ನಿಮ್ಮ ಕೈ ಬರೋದ್ರ ಮೂಲಕ ಒಂದು ಸೈನ್ ಕೊಟ್ರೆ ಅವ್ರನ್ನ ತಡೆಯಾಜ್ಞೆ ಮಾಡೋಕ್ಕೆ ಪ್ರಸ್ತುತವಾಗಿ ತಾತ್ಕಾಲಿಕವಾಗಿ ಅವರಿಗೆ ತಡೆಯಾಜ್ಞೆ. ಅವರು ಸರಿಸುಮಾರು 15ರಿಂದ 20 ಜನ ಪ್ರತಿದಿನ ಬರ್ತಿದ್ದಾರೆ, ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಅವರು ತತ್ಕ್ಷಣದಲ್ಲಿ ಮಾಡಿಸಿ ಅಲ್ಲಿ ಅಗ್ಗಪತ್ರ ತಗೋರಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. वेलनेस होम्योपैथी क्लिनिक, जहां डॉक्टर अफीरा सुहा मेल और फीमेल यानी मर्द और ख़वातीन के मुख्तलिफ बीमारियों का होम्योपैथी तरीके से इलाज करती हैं। खुसूसी तौर पर एलर्जी, जॉइंट पेन, डायबिटीज़, अस्थमा, अनेमिया, स्किन प्रॉब्लम, इनफर्टिलिटी, PCOS, हेयर प्रॉब्लम, साइनस प्रॉब्लम, पाइल्स, थायराइड डिसीज, माइग्रेन और बैक पेन वगैरह के इलाज किए जाते हैं। यहाँ पर हिजामा भी किया जाता है। पीर से हफ्ते तक रोजाना सुबह 9:30 बजे से दोपहर 1 बजे तक खुला रहेगा। इतवार को छुट्टी रहेगी, जबकि चारशुम्बे से हफ्ते तक सुबह 9:30 बजे से 1 बजे तक तो रहेगा ही रहेगा और साथ ही साथ शाम में 6 बजे से 8 बजे तक भी खुला रहेगा। वेलनेस क्लिनिक नियर हबीबिया मस्जिद, अपोजिट हनुमान टेम्पल, चंद्रबंडा रोड, LBS नगर, रायचूर। कॉन्टैक्ट नंबर है 8123515897।